ಇಂಡಿಯಾ ಒಲಿಂಪಿಕ್ಸ್ ಅಲ್ಲಿ ಬರೀ 2 ಮೆಡಲ್ ಗೆದ್ದು 67ನೇ ಪ್ಲೇಸ್ಗೆ ಬಿದ್ದೋಗುತ್ತೆ. ಇದನ್ನ ನೋಡಿ ಸ್ಪೋರ್ಟ್ಸ್ ಜನರಲ್ಲಿಂದ ಸೀರಿಯಸ್ ಮೀಟಿಂಗ್ ನಡೆಯುತ್ತೆ. 130 ಕೋಟಿ ಜನ ಇದ್ದು ಸ್ಪೋರ್ಟ್ಸ್ಗೆ ಎಷ್ಟು ಕ್ಲಬ್ಸ್, ಅಸೋಸಿಯೇಷನ್ಸ್, ಕೋಚಿಂಗ್ ಸೆಂಟರ್ಸ್, ಬಜೆಟ್ಸ್ ಎಲ್ಲ ಕೊಟ್ಟಿದೀವಿ, ಆದ್ರೂ ರಿಸಲ್ಟ್ ಇಲ್ಲ ಅಂದ್ರೆ ಇದೆಲ್ಲ ವೇಸ್ಟ್. ನಮ್ಗೆ ರಿಸಲ್ಟ್ ಬೇಕೇ ಬೇಕು, ಇಲ್ಲಾಂದ್ರೆ ಸ್ಪೋರ್ಟ್ಸ್ಗೆ ಬಜೆಟ್ಸ್, ಕೋಚಿಂಗ್ ಸೆಂಟರ್ಸ್ ಎಲ್ಲನೂ ಶಟ್ ಡೌನ್ ಮಾಡ್ತೀವಿ ಅಂತ ಅನೌನ್ಸ್ಮೆಂಟ್ ಆಗುತ್ತೆ. ಈ ಮಾತು ಕೇಳಿ ಎಲ್ಲರಿಗೂ ದೊಡ್ಡ ತಲೆ ಬಿಸಿ ಆಗುತ್ತೆ. ಲೋಕಲ್ ಟ್ಯಾಲೆಂಟ್ ನ ನಾವೇ ಹುಡ್ಕೋಣ ಅಂತ ಡಿಸೈಡ್ ಮಾಡ್ತಾರೆ. ಆದ್ರೆ ಹೇಗೆ ಹುಡ್ಕೋದಂತ ಯೋಚನೆ ಮಾಡುವಾಗಲೇ ವಿಜಯನಗರದ ಹತ್ರ ಒಂದು ಸ್ಪೋರ್ಟ್ಸ್ ಸೆಲೆಕ್ಷನ್ ನಡೀತಿದೆ ಅಂತ ಗೊತ್ತಾಗುತ್ತೆ. ಸಾವಿರಾರು ಜನ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿರ್ತಾರೆ. ಜನರಲ್ ಆಗಿ ನಾವು ಸ್ಪೋರ್ಟ್ಸ್ ಇನ್ಸ್ಪಿರೇಷನ್ಸ್ ಯಾರು ಅಂತಂದ್ರೆ ಧೋನಿ, ಕೊಹ್ಲಿ ಹೀಗೆಲ್ಲ ಹೆಸರು ಹೇಳ್ತಾರೆ. ಆದ್ರೆ ಇಲ್ಲಿ ಯಾವುದೇ ಸ್ಪೋರ್ಟ್ಸ್ ಆದ್ರೂ ಯಾರನ್ನೇ ಆದ್ರೂ ಕೇಳಿದ್ರು ಒಂದೇ ಹೆಸರು ಬರ್ತಾ ಇರುತ್ತೆ. ಇವ್ರು ಕನ್ಫ್ಯೂಸ್ ಆಗೋದಲ್ಲದೆ ಶಾಕ್ ಆಗ್ತಾರೆ. ಯಾರು ಈ ಪೆದ್ದಿ ತಿಳ್ಕೊಬೇಕು ಅಂತ ಡಿಸೈಡ್ ಮಾಡ್ತಾರೆ. ತಿಳಿಸೋನು ಕೂಡ ಸಿಗ್ತಾನೆ. ಪೆದ್ದಿ ಸ್ಟೋರಿ ಇಲ್ಲಿಂದ ಶುರು. ಊರಿಲ್ಲ, ಕೇರಿ ಇಲ್ಲ, ಗೂಗಲ್ ಮ್ಯಾಪ್ ಕೂಡ ಕನ್ಫ್ಯೂಸ್ ಆಗೋ ಬೆಟ್ಟದ ಮಧ್ಯದಲ್ಲಿ ಒಂದು ಕಾಲೋನಿ. ಅಲ್ಲಿ ಜನ ಒಂದು ಬೆಲ್ಲದ ಫ್ಯಾಕ್ಟ್ರಿಲಿ ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಸಖತ್ತಾಗಿ ಕ್ರಿಕೆಟ್ ಆಡಿದ್ರೆ ಸಖತ್ತಾಗಿ ದುಡ್ಡು ಸಿಗುತ್ತೆ ಅಂತ ಪೆದ್ದಿ ಕ್ರಿಕೆಟ್ ಕೂಡ ಆಡ್ತಿರ್ತಾನೆ. ಇಡೀ ಜಿಲ್ಲೆಗೆ ಫೇಮಸ್ ಅವನು. ಅಂದರೆ ಟ್ವಿಸ್ಟ್ ಏನಂದರೆ ಆ ಕಾಲೋನಿಗೆ ಹೋಗೋಕ್ಕೆ ರೋಡ್ ಇಲ್ಲ, ಬಸ್ ಇಲ್ಲ, ಟ್ರಾನ್ಸ್ಪೋರ್ಟೇಷನ್ ಇಲ್ಲ, ಗೂಗಲ್ ಮ್ಯಾಪಲ್ಲಿ ಆ ಊರೇ ಇಲ್ಲ. ಡೈಲಿ ಒಂದು ಟ್ರೈನ್ ಅವ್ರ ಕಾಲೋನಿ ಮುಂದೆ ರಾಕೆಟ್ ಥರ ಝೂಮಲ್ಲಿ ಹೋಗುತ್ತೆ. ಆದರೆ ಸ್ಟಾಪು ಇಲ್ಲ, ಸ್ಟೇಷನ್ನು ಇಲ್ಲ. 30 ವರ್ಷದಿಂದ ಪೆಡ್ಡಿ ಗ್ಯಾಂಗಲ್ಲಿ ಸೂರಿ ಅನ್ನೋರು ಗೌರ್ಮೆಂಟ್ಗೆ ಎಷ್ಟು ಲೆಟರ್ಸು, ರಿಕ್ವೆಸ್ಟು, ಹಾಗೆ ಎಮರ್ಜೆನ್ಸಿ ರೆಡ್ ಫ್ಲಾಗ್ಸ್ ಎಲ್ಲ ಆಡಿಸ್ತಿರ್ತಾರೆ. ಬಟ್ ಆ ಟ್ರೈನ್ಗೆ ಬ್ರೇಕ್ ಅನ್ನೋ ಕಾನ್ಸೆಪ್ಟು ಇಲ್ವೇ ಇಲ್ಲ. ವಿಜಯನಗರ ಅಲ್ಲಿ ಕುಸ್ತಿ ಅನ್ನೋದು ಕಲ್ಚರು, ತಲೆಮಾರಿಂದ ಬಂದಿರೋ ಪರಂಪರೆ. ಆದರೆ ಈಗ ಜಾಗಕ್ಕೆ ಕ್ರಿಕೆಟ್ ಎಂಟ್ರಿ ಕೊಟ್ಟಿದೆ. ಕ್ರಿಕೆಟ್ ಬೆಟ್ಟಿಂಗ್ ಕ್ರೇಜ್ ಎಷ್ಟಿದೆ ಅಂತಂದ್ರೆ ಮನೆ ಮಠ ಎಲ್ಲ ಮಾರ್ಕೊಳ್ಳೋಕ್ಕೂ ಕೂಡ ರೆಡಿ ಇದ್ದಾರೆ. ಒಂಥರ ಹಬ್ಬ ಇದ್ದಂಗೆ. ಆ ಗ್ರೌಂಡಲ್ಲಿ ಪೆದ್ದಿ ಹೆಸರೇ ಒಂದು ಸೆನ್ಸೇಷನ್. ಅವನಿಗೋಸ್ಕರ ಆ್ಯಕ್ಷನ್ನು ಮಾಡ್ತಾರೆ, ಜನ ಸಪೋರ್ಟು ಕೂಡ ಮಾಡ್ತಾರೆ. ಅಷ್ಟೇ ಅಲ್ಲ, ಸಾವಿರಾರು ರೂಪಾಯಿ ಬೆಟ್ಟಿಂಗ್ ಕೂಡ ಹಾಕ್ತಾರೆ. ರಾಂಬುಜ್ಜಿ ಆ ಏರಿಯಾ ಬಿಗ್ ಫಿಶ್. ಯಾವಾಗ ಮ್ಯಾಚ್ ಆದ್ರೂ ಪೆದ್ದಿನ ತಗೊಳ್ಳೋದು, ಗೆಲ್ಲೋದು ಅದೇ ಅವನ ಆಟ. ಎಲೆಕ್ಷನ್ ಸೀಸನ್ ಶುರು ಆಗುತ್ತೆ. ವಿಜಯನಗರದಲ್ಲಿ ಸುಬ್ಬರಾಜು, ರಾಂಬುಜ್ಜಿ ಅಪ್ಪ ಆಪೋಸಿಟ್ ಕ್ಯಾಂಡಿಡೇಟ್ಸ್. ಸುಬ್ಬರಾಜು ಅವರ ದೊಡ್ಡ ಶಕ್ತಿ ಅವ್ರ ಮಗಳು ಆಚಿಯಮ್ಮ. ಅವಳದೇ ಕಬ್ಬಿನ ಗದ್ದೆಗೆ ಅವಳೇ ಬೆಂಕಿ ಹಾಕಿ ಆಪೋಸಿಟ್ ಅವ್ರು ಮಾಡಿದ್ರು ಅಂತ ಸಿಂಪತಿ ತಗೊಂಡು ಎಲೆಕ್ಷನ್ ಅಲ್ಲಿ ಸಖತ್ ಲೀಡಲ್ಲಿ ಹೋಗ್ತಿರ್ತಾಳೆ. ಇದನ್ನ ನೋಡಿ ರಾಂಬುಜ್ಜಿ ಸುಮ್ಮನೆ ಇರ್ತಾನ. ದೊಡ್ಡ ಎಲೆಕ್ಷನ್ ಇವೆಂಟ್ ಅಲ್ಲಿ ಆಚಿಯಮ್ಮನ ಡ್ರೆಸ್ ಕಳಚಿ ಅವಳನ್ನ ಅವಮಾನ ಮಾಡಿ ಅವಳ ಬಾಯಿ ಮುಚ್ಚಿಸ್ಬೇಕು ಅಂತ ಪ್ಲಾನ್ ಮಾಡ್ತಾನೆ. ಆದ್ರೆ ಪೆದ್ದಿಗೆ ಆಚಿಯಮ್ಮನ ಮೇಲೆ ಮಾರ್ಕೆಟ್ ಅಲ್ಲಿ ನೋಡಿದಾಗಿಂದ ಕ್ರಶ್ ಇರುತ್ತೆ. ಆ ಇವೆಂಟ್ ಅಲ್ಲಿ ಡ್ರೆಸ್ ಕಳಚಿ ಇನ್ನೇನು ಅವಮಾನ ಮಾಡಬೇಕು. ಅಷ್ಟರಲ್ಲಿ ಪೆದ್ದಿ ಶಾಮಿಯಾನ ಎಳೆದು ಅವಳನ್ನ ಕಾಪಾಡ್ತಾನೆ. ಅವಳಿಗೆ ಪೆದ್ದಿ ಮೇಲೆ ಲವ್ ಆಗುತ್ತೆ. ಆದ್ರೆ ಆ ಟೈಮಲ್ಲಿ ಒಬ್ಬ ಕ್ಯಾಮ್ರಾಮ್ಯಾನ್ ಆಚಿಯಮ್ಮಗೆ ಅವಮಾನ ಆಗ್ತಾ ಇರೋ ಫೋಟೋ ತೆಗ್ಬಿಟ್ಟಿರ್ತಾನೆ. ಆ ಫೋಟೋ ರಾಂಬುಜ್ಜಿ ಕೈ ಸೇರ್ಬೇಕು ಅಂತ ಇದ್ದಾಗ ಪೆದ್ದಿ ಎಂಟ್ರಿ ಕೊಟ್ಟು ನಾಯಿ ಹೊಡೆದಂಗೆ ಹೊಡೆದು ಆ ಫೋಟೋ ಹೊರಗೆ ಬರ್ದಂಗೆ ನೋಡ್ಕೊಳ್ತಾನೆ. ಆಗ್ಲೇ ರಾಂಬುಜ್ಜಿ ಒಂದು ನಿರ್ಧಾರ ಮಾಡ್ತಾನೆ, ಬಡ್ಡಿ ಮಗ ಪೆದ್ದಿನ ಸುಮ್ಮನೆ ಬಿಡಬಾರ್ದು ಅಂತ. ನೆಕ್ಸ್ಟ್ ದಿನ ಕ್ರಿಕೆಟ್ ಮ್ಯಾಚ್ ಇರುತ್ತೆ. ಪೆದ್ದಿನ ಅವಮಾನ ಮಾಡಬೇಕು ಅಂತ ರಾಂಬುಜ್ಜಿ ಆಕ್ಷನ್ ಅಲ್ಲಿ ಅವನಿಗೆ ಬಿಡ್ ಮಾಡಲ್ಲ. ಕೊನೆಗೆ ಆಪೋಸಿಷನ್ ಟೀಮ್ ಅವರು ಬರೀ ₹1 ಪೆದ್ದಿನ ತಗೊಳ್ತಾರೆ. ಬ್ಯಾಟಿಂಗ್ ಚಾನ್ಸು ಕೊಡಲ್ಲ. ಆದ್ರೆ ಕೊನೆ ಕ್ಷಣದಲ್ಲಿ ಕ್ರೀಸ್ಗೆ ಬಂದ ಪೆದ್ದಿ ಮ್ಯಾಚ್ ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಡ್ತಾರೆ. 2 ಬಾಲ್ಗೆ 8 ರನ್ ಬೇಕಿರ್ತದೆ. ಪೆದ್ದಿ ಸಕ್ಕದಾಗ ಒಂದು 6 ಹೊಡಿತಾನೆ. ಗ್ರೌಂಡ್ ಫುಲ್ ಶೇಕ್ ಆಗುತ್ತೆ. ಕ್ರೌಡ್ ಜೋಶಲ್ಲಿ ಬಂದ್ಬಿಡ್ತಾರೆ. ಆ ಚೇರ್ ಕೇಳ್ಕೊಂಡು ಗೌರ್ ನಾಯ್ಡು ಕೂಡ ಅಲ್ಲಿಗೆ ಬರ್ತಾನೆ. ಆದ್ರೆ ಅದೇ ಸಮಯದಲ್ಲಿ ಪೆದ್ದಿ ಟೀಮ್ ಅವರೇನೆ ಮೋಸ ಮಾಡಿ ಮ್ಯಾಚ್ ಸೋಲೋ ಆಗಿ ಮಾಡ್ತಾರೆ. ಪೆದ್ದಿಗೆ ಎಲ್ಲರ ಮುಂದೆ ಅವಮಾನ ಆದಂಗೆ ಆಗುತ್ತೆ. ಇನ್ನ ಕ್ರಿಕೆಟ್ಗೂ ನನಗೂ ಮುಗೀತು ಅಂತ ಹೊರಡ್ತಿರೋ ಟೈಮಲ್ಲಿ ಗೌರ್ ನಾಯ್ಡು ಕುಸ್ತಿ ಆಡ್ತೀಯ ಅಂತ ಆಫರ್ ಮಾಡ್ತಾರೆ. ಪೆದ್ದಿಗೆ ಕ್ರಿಕೆಟ್ ಅಂದ್ರೆ ದುಡ್ಡು, ಅದಕ್ಕೆ ಇಲ್ವ, ಎಷ್ಟು ದುಡ್ಡು ಕೊಡ್ತೀಯ ಅಂತ ಕೇಳ್ತಾನೆ. ಗೌರ್ ನಾಯ್ಡಿಗೆ ಸಿಟ್ಟು ಬಂದು ಇದು ಬರೀ ಆಟ ಅಲ್ಲ, ನಮ್ಮ ಅಸ್ತಿತ್ವ, ನಮ್ಮ ಹೆಮ್ಮೆ, ಇದೊಂದು ಐಡೆಂಟಿಟಿ ಅಂತ ಉಗಿದು ಕಳಿಸ್ತಾನೆ ಪೆದ್ದಿನ. ಗೌರ್ ನಾಯ್ಡು ಒಬ್ಬ ಹಳೆ ಪೈಲ್ವಾನ್. ಇವ್ರು ಗರಡಿ ಮನೆ ಹೆಸರು ಹೇಳಿದ್ರೆ ಸಾಕು, ಒಂದು ಕಾಲ ಇಡೀ ಇಂಡಿಯಾ ಶೇಕ್ ಆಗ್ತಿತ್ತು. ಕೆಲವರು ಇವ್ರನ್ನ ಗೆಲ್ಬೇಕು ಅಂತ ಕನ್ಸ್ ಕಾಣ್ತಾ ಇದ್ರೆ, ಇನ್ನ ಕೆಲವರು ಇವ್ರ ಆಪೋಸಿಟ್ ನಿಲ್ಲೋದಕ್ಕೂ ಕೂಡ ಹೆದರುತ್ತಾ ಇದ್ರು. ಆಟ ಇವರಿಗೆ ಎಷ್ಟು ಜೀವ ಅಂದ್ರೆ ಒಂದ್ಸರಿ ಅವರ ಪೈಲ್ವಾನ್ ಭದ್ರ ಕುಸ್ತಿಯ ಎಥಿಕ್ಸ್ ನ ಮರೆತು ರೌಡಿ ತರ ಗೆದ್ದು ಬಿಡ್ತಾನೆ. ಜನ ಎಲ್ಲ ಸೆಲೆಬ್ರೇಟ್ ಮಾಡ್ತಿರ್ತಾರೆ. ಆದ್ರೆ ಗೌರ್ ನಾಯ್ಡುಗೆ ಇದು ಇಷ್ಟ ಆಗಲ್ಲ. ಯಾಕೆಂದ್ರೆ ಅವ್ರ ದೃಷ್ಟಿಲಿ ಗೆಲ್ಲೋದು ಸೋಲೋದು ಮುಖ್ಯ ಅಲ್ಲ, ಹೇಗೆ ಆಡ್ತೀವಿ ಅನ್ನೋದು ಮುಖ್ಯ. ಅದು ಕುಸ್ತಿ, ಅದು ಗೌರ್ ನಾಯ್ಡು ಅವರ ತತ್ವ ಆಗಿರುತ್ತೆ. ಮಳೆ ಸೀಸನ್ ಶುರು ಆಗುತ್ತೆ. ಬೆಟ್ಟಗಳು ಕುಸಿಯೋಕೆ ಶುರು ಆಗುತ್ತೆ. ಜನ ಓಡಾಡೋಕೆ ಕಷ್ಟ, ಬದುಕೋಕೆ ಇನ್ನೂ ಕಷ್ಟ. ಒಂದು ದಿನ ಬೆಟ್ಟ ಕುಸಿದು ಒಂದು ಮಗು ಕೂಡ ಸತ್ತೋಗುತ್ತೆ.
ಇದರಿಂದ ಸಾಕಾಗಿ ಸೂರಿ ಮತ್ತೆ ಗೌರ್ಮೆಂಟ್ ಹತ್ರ ಹೋಗಿ ಕೇಳ್ತಾನೆ. ಆದರೆ ಅಲ್ಲಿ ಸಿಗೋದು ಬರೀ ಅವಮಾನ. ಕೊನೆಗೆ ನಿರ್ಧಾರ ಮಾಡ್ತಾನೆ, ಟ್ರೈನ್ ನಿಲ್ಬೇಕು, ಇಲ್ಲ ಅಂದರೆ ನಾನೇ ಸಾಯ್ಬೇಕು ಅಂತ ಟ್ರ್ಯಾಕ್ ಮೇಲೆ ಹೋಗಿ ನಿಂತ್ಕೊತಾನೆ. ಪೆದ್ದಿ ಎಷ್ಟೇ ಟ್ರೈ ಮಾಡಿದ್ರು ಸೂರಿನ ಸೇವ್ ಮಾಡೋಕ್ಕಾಗೋದೇ ಇಲ್ಲ. ಸೂರಿ ಟ್ರೈನ್ಗೆ ಬಲಿಯಾಗ್ತಾನೆ. ಈ ಘಟನೆಯಿಂದ ಎಲ್ಲ ಬದಲಾಗುತ್ತೆ. ಕೋಪದಲ್ಲಿ ಜನ ಟ್ರ್ಯಾಕ್ ಕಿತ್ತಾಕ್ತಾರೆ. ಬಂದು ಟ್ರೈನು ಮಗ್ಚಿ ಹೋಗುತ್ತೆ. ಪೊಲೀಸು ಕೇಸು ಅರೆಸ್ಟು ಹೊಡೆದಾಟ ಎಲ್ಲ ಶುರುವಾಗುತ್ತೆ. ಪೊಲೀಸು ಇವರನ್ನು ಮನುಷ್ಯರು ಅಂತ ಕೂಡ ನೋಡಲ್ಲ. ಅಷ್ಟೇ ಅಲ್ಲದೆ ನಿಮಗೆ ಐಡೆಂಟಿಟಿನೇ ಇಲ್ಲ ಅಂತ ಸೂರಿ ಬಾಡಿ ಕೂಡ ಕೊಡೋದಕ್ಕೆ ಒಪ್ಪಲ್ಲ. ಆದರೆ ಪೆದ್ದಿ ಸುಮ್ಮನೆ ಇರಲ್ಲ. ಹೊಡೆದಾಡಿ ತನ್ನ ಜನರ ಜೊತೆಗೆ ಸೂರಿ ಬಾಡಿ ಕೂಡ ತಗೊಂಡು ಹೋಗ್ತಾನೆ. ಆ ದಿನ ಪೆದ್ದಿ ಒಂದು ಸತ್ಯ ಅರ್ಥ ಮಾಡ್ಕೊಳ್ತಾನೆ, ನಮಗೆ ಐಡೆಂಟಿಟಿ ಬೇಕೇ ಬೇಕು, ಅದು ಕುಸ್ತಿಯಲ್ಲಿ ಸಿಗುತ್ತೆ, ಕುಸ್ತಿ ನಮ್ಮ ಹೆಮ್ಮೆ, ನಮಗೆ ಐಡೆಂಟಿಟಿ ಕೊಡುತ್ತೆ ಅಂತ ಅಲ್ಲಿಂದ ಪೆದ್ದಿ ಗೌರ್ನಾಯ್ಡು ಅವರ ಗರಡಿ ಮನೆ ಹುಡಿಕೊಂಡು ಹೋಗ್ತಾನೆ. ಕುಸ್ತಿಪಟು ಆಗೋದು ಸುಲಭ ಅಲ್ಲ. ಡೈಲಿ ವೇಜಸ್ಗೋಸ್ಕರ ಬಂದಿಲ್ಲ ಅಂತ ಗೌರ್ನಾಯ್ಡುಗೆ ಪ್ರೂವ್ ಮಾಡಬೇಕಾಗುತ್ತೆ. ಮನೆ ಮಠ ಆಸೆ ಎಲ್ಲನ ಪಕ್ಕಕ್ಕಿಟ್ಟು ಪೇಷನ್ಸಿಂದ ಕಷ್ಟಪಟ್ಟು ಕಲಿತು ಒಂದು ಆಪರ್ಚುನಿಟಿಗೋಸ್ಕರ ಕಾಯ್ತಾ ಇರ್ತಾನೆ. ಆ ಒಂದಿನ ಬರುತ್ತೆ, ದೊಡ್ಡ ಚಾನ್ಸೇನೆ ಸಿಗುತ್ತೆ. ಆ ದಿನ ಪೆದ್ದಿಗೆ ಬರೀ ಮ್ಯಾಚ್ ಅಲ್ಲ, ಅವನ ಅಸ್ತಿತ್ವದ ಪ್ರಶ್ನೆ ಆಗಿರುತ್ತೆ. ಪೆದ್ದಿ ಆಟ ನೋಡಿ ಗೌರ್ನಾಯ್ಡು ಕಣ್ಣಲ್ಲಿ ಮತ್ತೆ ಕನಸುಗಳು ಹುಟ್ಟುತ್ತೆ. ಆ ರೇಂಜಲ್ಲಿ ಆಟ ಆಡ್ತಾನೆ. ಗೌರ್ನಾಯ್ಡು ಕಣ್ಣಲ್ಲಿ ಡ್ರೀಮ್ಸು, ಪೆದ್ದಿಗೆ ಅವನ ಉದ್ದೇಶ ಸಾಧಿಸೋ ಆಸೆ ಆಗ್ತಾ ಇರೋ ಹಾಗೆ ಅವರ ಮೇಲೆ ಕ್ವಶನ್ಸ್ಗಳು ಜಾಸ್ತಿ ಆಗ್ತಾ ಇರುತ್ತೆ. ಇವ್ನು ಯಾರು ಅಂತ ನಾವು ಫಂಡ್ ಮಾಡಬೇಕು, ನಮ್ಮ ಸಪೋರ್ಟ್ ಇವನಿಗೆ ಯಾಕೆ ಕೊಡಬೇಕು, ಇವ್ನು ಯಾವ ಊರಿಗೆ ಸೇರಿದವನು, ಒಂದು ಇವನು ನಮ್ಮೂರು ವಿಜಯನಗರನ ರೆಪ್ರೆಸೆಂಟ್ ಮಾಡಬೇಕು, ಇಲ್ಲಾಂದರೆ ಯಾವ ಸಪೋರ್ಟು ಇರಲ್ಲ ಅಂತ ಹೇಳ್ತಾರೆ. ಆ ದಿನ ಪೆದ್ದಿ ಒಂದು ದೊಡ್ಡ ನಿರ್ಧಾರ ಮಾಡ್ತಾನೆ. ತನ್ನ ನೆಲ ಬಿಟ್ಟು ವಿಜಯನಗರ ಹೆಸರಲ್ಲಿ ಆಡೋಕ್ಕೆ ಒಪ್ಕೊಳ್ತಾನೆ. ಈ ನಿರ್ಧಾರ ನೋಡಿ ಗೌರ್ನಾಯ್ಡುಗೆ ತನ್ನ ಹಳೆ ದಿನಗಳು ನೆನಪಾಗುತ್ತೆ. ಇವನ್ನ ಸರಿಯಾಗಿ ಪುಷ್ ಮಾಡಿದ್ರೆ ನ್ಯಾಷನಲ್ ಲೆವೆಲ್ ತಲುಪ್ತಾನೆ ಅಂತ ನಂಬಿಕೆ ಕೂಡ ಬರುತ್ತೆ ಅವರಿಗೆ. ಆದರೆ ಇವನು ಯಾಕೆ ನ್ಯಾಷನಲ್ ಲೆವೆಲ್ ಆಡಬೇಕು ಅಂತ ಗೌರ್ನಾಯ್ಡು ಪ್ರೂವ್ ಮಾಡೋಕ್ಕೋಸ್ಕರ ಇಡೀ ದೇಶದಲ್ಲಿ ಯಾವ್ಯಾವ ಗರಡಿ ಇರುತ್ತೆ ಅಲ್ಲಿಗೆಲ್ಲ ಒಂದು ಚಾಲೆಂಜ್ ಪತ್ರ ಕಳಿಸ್ತಾನೆ. ಯಾವ ಗರಡಿಯಿಂದ ಯಾರಾದರೂ ಬಂದು ನಮ್ಮ ಪೆದ್ದಿನ ಸೋಲಿಸಿದ್ರೆ ನನ್ನ ಹಾನರ್ನೇ ಕೂಡ ಬಿಟ್ಕೊಡೋದಕ್ಕೆ ರೆಡಿ ನಾನು ಅಂತ. ಈ ಮಾತು, ಈ ಚಾಲೆಂಜ್, ಈ ಕಾನ್ಫಿಡೆನ್ಸ್ ನೋಡಿ ಎದುರುಕೊಂಡು ಯಾವ ಗರಡಿ ಕೂಡ ಮುಂದೆ ಬರೋದಿಲ್ಲ. ಗೌರ್ನಾಯ್ಡು ಮುಂದೆ ಸೋತು ರಿವೆಂಜ್ಗೋಸ್ಕರ ವೆಯ್ಟ್ ಮಾಡ್ತಿದ್ದಂಥ ಸಿಸೋಡಿ ಕೂಡ ಮುಂದೆ ಬರೋದಿಲ್ಲ. ಯಾಕೆ ಅಂದರೆ ಗೌರ್ನಾಯ್ಡು ಮಾತಾಡಿ ಎಲ್ಲ ಆಟ ಆಡಿ ಪ್ರೂವ್ ಮಾಡೋರು. ಈಗ ಮಾತಾಡ್ತಿದ್ದಾರೆ ಅಂದರೆ ಅವರನ್ನೇ ಸೋಲ್ಸೋ ಅಂತ ಶಿಷ್ಯ ಅವರಿಗೆ ಸಿಕ್ಕಿರಬೇಕು ಅಂತ ಎಲ್ಲ ಸೈಲೆಂಟ್ ಆಗ್ತಾರೆ. ಅಲ್ಲಿಗೆ ಪೆದ್ದಿ ನ್ಯಾಷನಲ್ ಲೆವೆಲ್ ಆಡೋದಕ್ಕೆ ರೂಟು ಕ್ಲಿಯರ್ ಆಗುತ್ತೆ, ಲೆಟರು ಕೂಡ ಬರುತ್ತೆ. ಆದರೆ ಸಿಸೋಡಿ ಇಲ್ಲಿ ಸಂಚಾಕಿರ್ತಾನೆ. ಅವನ ಗರಡಿಲಿ ಹೋಗಿ ಸೋಲ್ಸೋದ್ರಲ್ಲಿ ಏನು ಮಜಾ ಇಲ್ಲ. ಅವನ ನ್ಯಾಷನಲ್ ಲೆವೆಲ್ಸಲ್ಲಿ ಇಡೀ ಇಂಡಿಯಾ ನೋಡ್ತಿರ್ಬೇಕಾದ್ರೆ ಸೋಲಿಸಿ ಅವಮಾನ ಮಾಡೋಣ ಅಂತ ಪೆದ್ದಿನ ನ್ಯಾಷನಲ್ ಲೆವೆಲ್ ಆಡೋದಕ್ಕೆ ಅಲೋ ಮಾಡಿಕೊಟ್ಟಿರ್ತಾನೆ ಅವನು. ಪೆದ್ದಿ ಮತ್ತು ಗೌರ್ನಾಯ್ಡು ಫುಲ್ ರೆಡಿ ಆಗ್ತಾರೆ. ಲೀಗ್ ಮ್ಯಾಚಸ್ಸು ಶುರು ಆಗುತ್ತೆ. ಒಂದು ಕಡೆ ಪೆದ್ದಿ ಬೆಂಕಿ ಥರ ಆಡ್ತಾ ಇದ್ರೆ, ಇನ್ನೊಂದು ಕಡೆ ಸಿಸೋಡಿ ಕಡೆಯವನು ಕೂಡ ಡಾಮಿನೇಟ್ ಮಾಡ್ತಾ ಇರ್ತಾನೆ. ಕೊನೆಗೆ ಎಲ್ಲರೂ ಕಾಯ್ತಿದ್ದ ಕ್ಲಾಶು ಬರುತ್ತೆ. ಸೆಮಿಫೈನಲಲ್ಲಿ ಪೆದ್ದಿ ಮತ್ತು ಸಿಸೋಡಿ ಕಡೆಯವರು ಆಪೋಸಿಟ್ ಆಗ್ತಾರೆ. ಆದರೆ ಮ್ಯಾಚ್ ಹಿಂದಿನ ದಿನ ಗೌರ್ನಾಯ್ಡು ಅವರ ಹಳೆ ಶಿಷ್ಯ ಭದ್ರ ತನ್ನ ಹಳೆ ರಿವೆಂಜ್ಗೋಸ್ಕರ ಪೆದ್ದಿ ಕಾಲಿನ ನರ್ವ್ಗೆ ಡ್ಯಾಮೇಜ್ ಮಾಡ್ತಾನೆ. ಪೆದ್ದಿಗೆ ನಿಲ್ಲೋದು ಕೂಡ ಕಷ್ಟ ಆಗೋ ಪರಿಸ್ಥಿತಿ. ಆದರೆ ಅವನು ಹಿಂದೆ ಹೋಗಲ್ಲ. ನೋವು ಕಷ್ಟ ಎಲ್ಲನೂ ಸಹಿಸ್ಕೊಂಡು ಆಟಕ್ಕೆ ಇಳಿತಾನೆ. ಆಪೋನೆಂಟ್ಸ್ ಎಲ್ಲರೂ ಇಂಪಾಸಿಬಲ್ ಅಂದ್ಕೊಂಡಿದ್ದ ಮ್ಯಾಚಲ್ಲಿ ಪೆದ್ದಿ ಗೆದ್ದು ಸಿಸೋಡೆ ಕಡೆಯವ್ರನ್ನ ಸೋಲಿಸ್ಬಿಡ್ತಾನೆ. ಆ ಗೆಲುವು ಎಷ್ಟು ದೊಡ್ಡದು ಅಂದರೆ ಆಪೋನೆಂಟ್ಸ್ನ ಡ್ಯಾಮೇಜ್ ಮಾಡೋದಕ್ಕಿಂತ ಅವನನ್ನೇ ತುಂಬ ಡ್ಯಾಮೇಜ್ ಮಾಡಿಬಿಡುತ್ತೆ. ಅವನ ನರ್ವು ಕಂಪ್ಲೀಟಾಗಿ ಡ್ಯಾಮೇಜ್ ಆಗಿ ಕಾಲಿನ ಸ್ಟ್ರೆಂತ್ನೇ ಕಳ್ಕೊಂಡ್ಬಿಡ್ತಾನೆ. ಫೈನಲ್ ಆಡೋದಿರಲಿ, ಸರಿಯಾಗಿ ನಡೆಯೋದು ಕೂಡ ಕಷ್ಟ ಆಗೋ ಪರಿಸ್ಥಿತಿ. ಫೈನಲ್ಗೆ ಕ್ವಾಲಿಫೈ ಆಗಿದ್ರೂ ಕೂಡ ಫೈನಲ್ ಆಡ್ದೇ ಎಕ್ಸಿಟ್ ಆಗಿಬಿಡ್ತಾನೆ. ಇಂಜುರಿ ಆದಮೇಲೆ ಎಲ್ಲರೂ ಪೆದ್ದಿ ಗೇಮ್ ಮುಗೀತು ಅಂತ ಅಂದ್ಕೊಳ್ತಾರೆ. ಗೌರ್ಮೆಂಟ್ ಜಾಬು, ಸೆಕೆಂಡ್ ಪ್ರೈಸು, ಸೆಟಲ್ಮೆಂಟು ಎಲ್ಲ ಆಫರ್ ಬರುತ್ತೆ. ಆದರೆ ಪೆದ್ದಿಗೆ ಅದು ಬೇಕಾಗಿಲ್ಲ. ತನ್ನ ಜನ, ತನ್ನ ಹುಡುಗಿ, ತನ್ನ ಊರು, ಇವರಿಗೆಲ್ಲ ಒಂದು ಐಡೆಂಟಿಟಿ ಬೇಕು ಅಂತ ಹೊರಡ್ತಾನೆ. ಕಷ್ಟಪಟ್ಟು ಮಿನಿಸ್ಟರ್ನ ಮೀಟ್ ಮಾಡ್ತಾನೆ. ಆದರೆ ಅಲ್ಲಿ ಒಂದು ಸತ್ಯ ಗೊತ್ತಾಗುತ್ತೆ, ಗೆದ್ರೆ ಮಾತ್ರ ವ್ಯಾಲ್ಯೂ, ಸೆಕೆಂಡ್ ಬಂದರೆ ಯಾರು ನೆನ್ಪಿಟ್ಕೊಳ್ಳಲ್ಲ ಅಂತ. ದಿನದಿಂದ ದಿನಕ್ಕೆ ಅವನ ಕಾಲಿನ ಜೀವ ಹೋಗ್ತಾನೆ ಇರುತ್ತೆ. ಆಗ ಒಂದು ಲೆಗ್ ರನ್ನಿಂಗ್ ರೇಸ್ ಪ್ರಾಕ್ಟೀಸ್ ನೋಡಿ ಒಂದು ನಿರ್ಧಾರ ಮಾಡ್ತಾನೆ. ಈಗ ಕಳ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪಡ್ಕೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬೇಕು ಅಂತ ಕೊನೆಗೆ ಆ ಜೀವ ಇಲ್ಲದ ಕಾಲನ್ನ ತ್ಯಾಗ ಮಾಡಿ ಒಂದು ಕಾಲಿನ ರೇಸ್ಗೆ ಇಳಿತಾನೆ. ಮತ್ತೆ ಗೆದ್ದೇ ಬಿಡ್ತಾನೆ. ದೊಡ್ಡ ಸ್ಟೇಜ್ ಸಿಗುತ್ತೆ, ಕೇಳಿಸ್ಕೊಳ್ಳೋಂಥ ದೊಡ್ಡ ವ್ಯಕ್ತಿಗಳೆಲ್ಲ ಕಣ್ಣು ಮುಂದೆ ಇರ್ತಾರೆ. ನನಗೆ ಗೋಲ್ಡ್ ಮೆಡಲ್ ಬೇಡ, ನಮಗೆ ಐಡೆಂಟಿಟಿ ಬೇಕು, ಇದೇ ನಮಗೆ ಗೋಲ್ಡ್ ಮೆಡಲು
ಅಂತ ತನ್ನ ಊರಿನ ಕಷ್ಟ, ಟ್ರೈನ್ ಸಮಸ್ಯೆ, ಜನರ ನೋವು ಎಲ್ಲ ದೇಶದ ಮುಂದೆ ಹೇಳ್ತಾನೆ. ಆ ವಿಷಯ ಕೇಳಿದ ಅಧಿಕಾರಿಗಳು ಕೂಡ ಶಾಕ್ ಆಗ್ತಾರೆ, ಹಾಗೆ ಅವನ ಕಷ್ಟಗಳಿಗೆ ಸ್ಪಂದಿಸ್ತಾರೆ. ಕೊನೆಗೂ ಆ ಊರಲ್ಲಿ ಟ್ರೈನು ಸ್ಟಾಪ್ ಆಗುತ್ತೆ, ಒಂದು ಜಂಕ್ಷನ್ ಅಂತ ಬರುತ್ತೆ, ಒಂದು ಸ್ಟೇಷನ್ ಅಂತ ಆಗುತ್ತೆ. ಪೆದ್ದಿ ಅಂದ್ಕೊಂಡಿದ್ದೆಲ್ಲ ಸಾಧಿಸ್ತಾನೆ. ಅದೇ ಟ್ರೈನಲ್ಲಿ ಒಲಿಂಪಿಕ್ಸ್ಗೆ ಸೆಲೆಕ್ಟ್ ಮಾಡೋಕ್ಕೆ ಬಂದವರು ಇಂಥ ಮನುಷ್ಯನ ಬಗ್ಗೆ ಕೇಳಿ ನನ್ನ ಮುಖ ನಾನೇ ಕನ್ನಡಿಲಿ ನೋಡ್ಕೊಳಕ್ಕಾಗದೇ ಇರೋ ಹಾಗೆ ಆಗಿದೆ, ನಾನು ಇನ್ನೂ ಚೆನ್ನಾಗಿ ಕೆಲಸ ಮಾಡ್ತೀನಿ, ನಾನು ಯಾವುದೇ ಕಾರಣಕ್ಕೂ ಛಲ ಹಠ ಬಿಡಲ್ಲ ಅಂತ ಹೊರಡ್ತಾನೆ. ಪೆದ್ದಿ ಫ್ಯಾಮಿಲಿ ಜೊತೆ ಆರಾಮಾಗಿ ಇರ್ತಾನೆ.